ಅದನ್ನು ನೋಡಿ ಬಹಳ ಸಂತೋಷ ಆಯ್ತು. 4 ಗಂಟೆ ಮಾತಾಡ್ತಾ ಬಂದಿದೆ. ಇಲ್ಲಿ ನಮ್ಮ ವಾಸವಿ ಸಂಸ್ಥೆಯವರು ಪ್ರತಿ ವರ್ಷ ಅವರೆಕಾಳನ್ನ ಅದರಿಂದ ಒಂದು ದೊಡ್ಡ ಸಮ್ಮೇಳನಕ್ಕೆ ಮೇಳವನ್ನ ಮಾಡ್ತಾ ಇದ್ದಾರೆ. ಅವರೆಕಾಳಿನಿಂದ 100 ಪದಾರ್ಥಗಳನ್ನ ಒಂದು ತಯಾರು ಮಾಡಿ ಅದರ ರುಚಿಯನ್ನ ಬೆಂಗಳೂರಿನ ನಾಗರಿಕರಿಗೆ ಸವಿಸ್ತಾ ಇದ್ದಾರೆ. ಹಣ್ಣಿನ ರಾಜ ಮಾವಿನ ಹಣ್ಣು, ಕಾಳುಗಳ ರಾಜ ಅವರೆಕಾಯಿ. ನಾನು ಬೆಂಗಳೂರು ಜಿಲ್ಲೆಯವರು. ನಮ್ಮ ಮಾಗಡಿ ಅವರೆಕಾಯಿಯನ್ನು ಬಹಳ ಫೇಮಸ್. ಒಳ್ಳೆ ಸುಡುದು ಬರೀ ಚಳಿಗಾಲದಲ್ಲಿ ಮಾತ್ರ ಇದೆ. ಇವತ್ತು ಎಲ್ಲಾ ಕಾಲದಲ್ಲೂ ಕೂಡ ಅವರೆಕಾಯಿ ಸಿಗ್ತಾ ಇದೆ. ಈಗ ನಾನು ಬೆಳಗ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ನೋಡಿದೆ, ಕೋಲಾರನಿಂದ ಬಹಳ ಬಂದಿತ್ತು. ಈಗ ಅವರೆಕಾಯಿನ ಬಿಡಿಸುವಂತ ಒಂದು ಮಿಷಿನ್ನೇ ನಮ್ಮ ಯೂನಿವರ್ಸಿಟಿಯವರು ತಯಾರು ಮಾಡಿದ್ದಾರೆ. ನಾನು ತೋರಿಸಿದ್ದೀನಿ ಆ ಕಾಳನ್ನ ಯಾವ ರೀತಿ ಹಿಡಿತಾರೆ. ಕಾಳು ಒಂಚೂರು ಕೂಡ ತೊಂದರೆ ಆಗದ ರೀತಿಯಲ್ಲಿ ಅವರ ಮಿಷಿನ್ ಬಿಡಿಸ್ತಾ ಇದ್ದಾರೆ. ಸೊ ಇದು ಮುಂದಕ್ಕೆ ಅದು ಹೊಸದಾಗೆ ಬರ್ತದೆ. ಇವತ್ತೇನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ, ಸುಮಾರು 5-6 ಲಕ್ಷ ಜನ ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಇದರಲ್ಲಿ ಬಂದು ನಾನು ನೋಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಯುವಕರು, ಹಿರಿಯರೆಲ್ಲ ಬಂದು ಬಹಳ ಸಂತೋಷದಿಂದ ಈ ಹೊಸ ಅವರೆಕಾಯಿನಿಂದ ಎಲ್ಲ ಪದಾರ್ಥಗಳು ಮಾಡೋದು. ಐಸ್ ಕ್ರೀಮ್ ಇಂದ ಹಿಡಿದು ಚಿತ್ರಾನ್ನ, ದೋಸೆ, ಸ್ಯಾಂಡ್ವಿಚ್, ಪಾನಿಪುರಿ. ನಾನು ಪಾನಿಪುರಿ ತಿಂದೆ, ಸ್ಯಾಂಡ್ವಿಚ್ ನೋಡಿದೆ, ಲಾಸ್ಟ್ ಟೈಮ್ ದೋಸೆ ತಿಂದಿದ್ದೆ, ಎಲ್ಲ ಕೂಡ ನೋಡಿದ್ದೆ. ಸೊ ನನಗೂ ಅವರೆಕಾಳು ಅಂತ ಬಹಳ ಇಷ್ಟ. ನಮ್ಮ ಮನೆಯಲ್ಲಿ ಮೊದಲಿಂದ ಕೂಡ ಅವರೆಕಾಳನ್ನ ಅನೇಕ ಪದಾರ್ಥಗಳನ್ನ ಮಾಡ್ತಾರೆ. ನನ್ನ ಮಿತ್ರ ಸಿ.ಕೆ. ಚಂದ್ರು ಒಂದು ಕಾರ್ಯಕ್ರಮದಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಸೊ ನಂಗೆ ಬಹಳ ಇಷ್ಟ ಆಗ್ತೇನೆ. ಹಾಗೆ ಇವತ್ತು ನಾವೆಲ್ಲ ಈ ಒಂದು ಬೆಂಗಳೂರು ನಾಗರಿಕರಿಗೆ ಪ್ರೋತ್ಸಾಹ ಕೊಡಬೇಕು, ರೈತರಿಗೂ ಅನುಕೂಲ ಆಗಬೇಕು, ವರ್ಗಕ್ಕೂ ಅನುಕೂಲ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ರೈತರು ಬೆಳೆದಂತ ಪದಾರ್ಥಗಳಿಗೆ ಒಳ್ಳೆ ಬೆಲೆ ಸಿಗಬೇಕು. ಸೊ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಜನ ಆಕರ್ಷಣೆ ಆಗಬೇಕು. ಈ ಬೆಂಗಳೂರು ಸುತ್ತಮುತ್ತಲ ಮಾತ್ರ ಈ ಅವರೆಕಾಯಿನ ಬೆಳೀತಾರೆ. ಇದೇ ಬೆಳಗಾಂನಲ್ಲಿ ಬೆಳೆದಿಲ್ಲ. ಬೆಳಗಾಂ ಹೋದಾಗ ನಾನು ಕೇಳಿದೆ. ಸೊ ಅದಕ್ಕೆ ನೆಕ್ಸ್ಟ್ ಡೇ ನನ್ನ ತರಿಸಿ, ನನಗೆ ನಮ್ಮ ಸ್ನೇಹಿತರು ಬೆಂಗಳೂರಿಂದ ತರಿಸಿ ಅಲ್ಲಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು. ಹಾಗೆ ಇದು ವಿಶೇಷವಾಗಿ ಈ ಭಾಗದಲ್ಲಿ ಈ ಭೂಮಿಲಿ ಬೆಳೆಯುವಂತ ಈ ಅವರೆಕಾಯಿಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಸೊ ಅವರೆಕಾಯಿ ಅಂದ್ರೆ ಮಧ್ಯದಲ್ಲಿ ಹೊಲದಲ್ಲಿ ರಾಗಿ ಪಕ್ಕದಲ್ಲಿ ಒಂದು ಸಾಲ್ ಬೆಳೀತಾರೆ. ಅದು ನಮ್ಮ ಮನೆಯಲ್ಲೆಲ್ಲ ನನಗೆ ಅವರೆಕಾಯಿ ಬೆಳೆಯುತ್ತೆ ನಾನು ಗಮನಿಸಿದ್ದೇನೆ. ಮಧ್ಯ ರಾಗಿ ಬೆಳೀತಾರೆ, ಒಂದು ಜೋಳ ಅದ್ರ ಪಕ್ಕದಲ್ಲಿ ಅವರೇ ಬೆಳೀತಾರೆ. ಫುಲ್ ರೆಗ್ಯುಲರ್ ಆಗಿ ಹೊಲ ಫುಲ್ ಹಾಕುದಿಲ್ಲ. ಸೊ ನನಗೆ ಅನುಭವ ಇದೆ. ಈಗೇನಾದ್ರು ಟೆಕ್ನಾಲಜಿ ಚೇಂಜ್ ಆಗಿ ಗೊತ್ತಿಲ್ಲ ನನಗೆ. ಸರ್ ನೋಡಿದ್ದೇನೆ. ಸೊ ಬಂದು ಬೆಂಗಳೂರು ನಾಗರಿಕರಿಗೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಗಮನಿಸಿ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಈ ರುಚಿ ನಮ್ಮ ಈ ಕರ್ನಾಟಕದ ಬೆಂಗಳೂರು ಜಿಲ್ಲೆ ಮತ್ತು ಎಲ್ಲ ನಮ್ಮ ರೈತರ ಬದುಕಿಗೆ ಒಳ್ಳೆಯದಾಗಲಿ. ಸೊ ಒತ್ತಡಕ್ಕೂ ಒಳ್ಳೆಯದಾಗಲಿ. ಆಮೇಲೆ ವಾಸವಿ ನಮ್ಮ ತಂಡದವರು 26 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮ ಯುವರಾಜ್ ಕೂಡ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಬಂದಿದ್ದೇವೆ. ಅವರೆಲ್ಲ ಶುಭವಾಗಲಿ. ನಾಗರಿಕರು 4 ತಾರೀಕು ಈ ಕಾರ್ಯಕ್ರಮ ಇರ್ತದೆ, ಬಂದು ಉಪಯೋಗಿಸ್ಕೊಳ್ಳಿ, ಸವಿರಿ, ಸಂತೋಷವಾಗಿರಬೇಕು ಅಂತ ನಿಮ್ಗೆಲ್ಲ ನಾನು ಶುಭ ಹಾರೈಸ್ತೇನೆ. ಹೊಸ ವರ್ಷ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಹೊಸ ವರ್ಷ 2026 ನಿಮ್ಮ ಬದುಕಿನಲ್ಲಿ ಇನ್ನ ಹೆಚ್ಚಿಗೆ ಶಕ್ತಿ ತುಂಬಿ ಸಂತೋಷ ಇರಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಎಲ್ಲರಿಗೂ ಸರ್, ಹೋಟೆಲ್ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕೇರಳ ಸರ್ಕಾರ ಆಂತರಿಕ ವಿಚಾರಗಳಲ್ಲಿ ತಲೆ ಮಾಡ್ತಿದ್ದಾರೆ. ಕೇರಳ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ.
ಅವ್ರಿಗೆ ಕೇರಳ ಸಿಎಂಗೆ ಗೊತ್ತಿಲ್ಲ ವಾಸ್ತವಾಂಶ ಏನಂತ. ಅದು ಕಸ ಹಾಕುವಂತ ಜಾಗ, ಯಾರು ಕೇಳಲ್ಲ ಅಂದ್ಬಿಟ್ಟು ರಾತ್ರಿ ಮುಗಿಸಿಲ್ಲ. MP ಯಾರೋ ಬಂದಿದ್ದಾರಂತೆ ಸರ್, CPM MP ಯಾರೋ ಬಂದು ಎಲ್ಲ ಒಟ್ಟಿಗೆ. ಬರ್ಲಿಲ್ಲ, ಯಾರು ಹೋಗಿಲ್ಲ, ನಮ್ಗೆ ಮಾಹಿತಿ ಏನಿಲ್ಲ. ನಾನು ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ನಾವೆಲ್ಲ ಭೂಮಿನ ಕಬ್ಬಳಿಸ್ಕೊಳ್ಳಕ್ಕೆ ಸರ್ಕಾರಿ ಕಸ ಹಾಕುವಂತ ಜಾಗ ಬಹಳ ಡೇಂಜರ್ ಇದೆ. ಹಾಗೆ ನಾಳೆ ಬೆಳಗ್ಗೆ ಆರೋಗ್ಯಕ್ಕೆಲ್ಲ ಬಹಳ ತೊಂದರೆ ಆಗ್ತದೆ. ಯಾರಾದ್ರೂ ಎಲಿಜಿಬಲ್ ಬಡವರಿದ್ರೆ ಅವ್ರಿಗೆಲ್ಲ ನಾವು ಸೈಟ್ ಮನೆ ಕೊಡೋದು ಕೆಲಸ ನಾವು ಮಾಡ್ತೀವಿ. ಸೊ ಬೆಟರ್ ನಾಟ್. ಈಗ ನಾನೆಲ್ಲರೂ ನಮ್ಮ ಜನ ಹೋಗಿ ಕೇರಳಲ್ಲಿ ಯಾರು ಹಾಕ್ತಿದ್ರೆ ಗುಡಿಸಲುಗಳು ಹಾಕಿದ್ರೆ ಬಿಟ್ಬಿಡ್ತಾರ ಸರ್ಕಾರ. ಏನಕ್ಕೆ ಅಷ್ಟೊಂದು ಮುತುವರ್ಜಿ ಅನ್ಸುತ್ತೆ ಸರ್? ಎಲೆಕ್ಷನ್ ಹತ್ರ ಮಾಡ್ಬಿಟ್ಟು ಅವ್ರೇನು ಮಾತಾಡ್ತಾರೆ. only because of the election he is speaking about that. In our state, we know how to protect. We doesn't know the law of land of Karnataka. We can't have lot of slum dwellers creating confusion. Bangalore doesn't have much slums like Bombay or other. ಅಲ್ಲ, ದೇಶದಲ್ಲಿ ಬುಲ್ಡೋಜರ್ ಸರ್ಕಾರ ಅನ್ನೋ ತರ We are not ಲೇಬಲ್ doing ಹಾಕಕ್ ಹೋಗ್ತಿದ್ದಾರೆ. no bulldozer, nothing. Very peacefully, we are removing all the unauthorized encroachments, and if they are all eligible, we will give them placement. Some of them are trying to misuse and collect hafta from all this encroachment. It will not allow police. ಓಕೆನಾ?